ಓಕೆ ವೀಕ್ಷಕರೇ, ಸಂವಿಧಾನದ 130ನೇ ತಿದ್ದುಪಡಿ ಮತ್ತು 131ನೇ ತಿದ್ದುಪಡಿಯನ್ನ ಮಂಡನೆ ಮಾಡಿ ಅದರ ಜೊತೆಗೆ ಒಂದು 2-3 ಮಸೂದೆಗಳಿದಾವೆ. ಇದೆಲ್ಲವನ್ನ ಮಂಡನೆ ಮಾಡಿ ಅದನ್ನ ಪಾಸ್ ಮಾಡ್ಕೊಳ್ಬೇಕು ಅನ್ನುವ ಒಂದು ದೊಡ್ಡ ಲೆಕ್ಕಾಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ NDA ಮೈತ್ರಿಕೂಟದ ಸರ್ಕಾರ ಇದೆ. ಆದರೆ ನಿಜಕ್ಕೂ ಸಹ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ NDA ಮೈತ್ರಿಕೂಟದ ಸಂಖ್ಯಾಬಲ ಯಾವ್ಯಾವ ರೀತಿಯಾಗಿದೆ, ಯಾವ್ಯಾವ ಪಕ್ಷಗಳು ಇವರಿಗೆ ಸಪೋರ್ಟ್ ಅನ್ನ ಮಾಡಿದ್ರೆ ಬಿಲ್ ಬಹಳ ಈಸಿಯಾಗಿ ಪಾಸ್ ಆಗುತ್ತೆ, ವಿತ್ ಡೀಟೇಲ್ಸ್ ವಿತ್ ಗ್ರಾಫಿಕ್ಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈಗ NDA ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ ಯಾವ್ಯಾವ ನಂಬರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಸೊ ಒಟ್ಟಾರೆಯಾಗಿ ಒಟ್ಟು ಸಂಸದರ ಸಂಖ್ಯೆ 540, ಒಟ್ಟು ಸಂಸದರ ಸಂಖ್ಯೆ 540. ಸೊ 2/3 ಆಫ್ ದ ಮೆಜಾರಿಟಿ, 3/2 ಮೆಜಾರಿಟಿ ಬರಬೇಕು ಅಂದ್ರೆ 360 ನಂಬರ್. ಸೊ 540ರಲ್ಲಿ 360 ನಂಬರ್ ಇರಲೇಬೇಕಾಗುತ್ತೆ. ಹಾಗಾದ್ರೆ ಈ 360 ನಂಬರ್ ಅನ್ನ ಪಡ್ಕೊಳ್ಳೋದಿಕ್ಕೆ ಬಿಜೆಪಿ ಯಾವ ರೀತಿಯಾದಂತಹ ರಣತಂತ್ರವನ್ನ ರೂಪಿಸುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಓಕೆ, ಸೊ ಈಗ NDA ಸದಸ್ಯದ ಬಲ ಸದ್ಯ ಇರ್ತಕ್ಕಂಥದ್ದು 292 NDA ಸದಸ್ಯ ಬಲ. ಅದರಲ್ಲಿ TMC ಬಂಡಾಯ ಸಂಸದರು ಒಂದು 20 ಜನ ಇದ್ದಾರೆ, ಶಿವಸೇನೆ ಸಂಸದರು, ಉದ್ಧವ್ ನೇತೃತ್ವದ ಬಣ ಅದರಲ್ಲಿ ಒಂದು 6 ಜನ ಇದ್ದಾರೆ ಸಂಸದರು. ಇದರ ಜೊತೆಗೆ ಮತ್ತೊಂದಿಷ್ಟು ಜನ ಸಂಸದರ ಬೆಂಬಲವನ್ನು ಪಡ್ಕೊಳ್ಳುವ ಇರಾದೆಯಲ್ಲಿ ಬಿಜೆಪಿ ಇದೆ. DMK ಸಂಸದರು ಈಗೇನು INDA ಮೈತ್ರಿಕೂಟದಿಂದ ಹೊರಗಡೆ ಬಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ, 22 ಜನ ಸಂಸದರು, ಮತ್ತು NCPಯ ಶರದ್ ಪವಾರ್ ಅವರ ಸಂಸದರು ಒಂದು 8 ಜನ. ಸೊ ಯಾರೆಲ್ಲ ಬೆಂಬಲವನ್ನು ಕೊಟ್ಟರೆ ಬಹಳ ಈಸಿಯಾಗಿ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರವನ್ನು ನಾವು ಹೇಳ್ತಾ ಇದ್ದೀವಿ. ಸೊ ಇದು ಟೋಟಲ್ ಇಷ್ಟು ನಂಬರ್ಸನ್ನು ಸೇರಿಸಿದ್ರೆ NDA ಮೈತ್ರಿಕೂಟ ತನ್ನ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಹಾಗಾದರೆ ಈಗ ಈ ಮೆಜಾರಿಟಿಯ ನಂಬರ್ಸ್ ನಾವು ನೋಡ್ತಾ ಹೋಗೋಣ. ಮೆಜಾರಿಟಿಯಲ್ಲಿ ಒಟ್ಟು NDA ಬಲ 348 ಆಗುತ್ತೆ ವೀಕ್ಷಕರೇ. ಆಗ ಸೊ 2/3 ಆಫ್ ದ ಮೆಜಾರಿಟಿ ಬಂದ್ಬಿಟ್ಟು 360. ಆದಾಗ್ಯೂ NDAಗೆ 12 ಸಂಸದರ ಕೊರತೆ ಬರುತ್ತೆ. ಸೊ ಹಾಗಾದ್ರೆ 12 ಸಂಸದರನ್ನು ಯಾವ ರೀತಿಗೆ ತುಂಬಿಸ್ಕೊಳ್ತಾರೆ ಅಂತಂದ್ರೆ ಈ 348 ಏನಿದೆಯಲ್ಲ, DMK NCP ಎಲ್ಲರನ್ನ ಸೇರಿಸ್ಕೊಂಡ್ರು ಕೂಡ ಅಷ್ಟಾಗಲ್ಲ. ಸೊ ಅಲ್ಲಿಗೆ NDAಗೆ ತನ್ನ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ಇನ್ಸ್ಪೈಟ್ ಆಫ್ ಎಲ್ಲ ಸಂಸದರು ಸಪೋರ್ಟ್ ಕೊಟ್ಟರು ಕೂಡ, INDA ಮೈತ್ರಿಕೂಟದಲ್ಲಿ ಇರದೇ ಇರ್ತಕ್ಕಂಥ ಪಕ್ಷಗಳ ನಾಯಕರು ಸಪೋರ್ಟ್ ಕೊಟ್ಟರು ಕೂಡ 12 ಸಂಸದರ ಕೊರತೆಯನ್ನ NDA ಎದುರಿಸುತ್ತೆ. ಹಾಗಾದ್ರೆ 12 ಸಂಸದರನ್ನ ಯಾವ ಮೂಲಕ ತುಂಬಿಸ್ಕೊಳ್ತಾರೆ? ಎಸ್, ಅದನ್ನು ತೋರಿಸ್ತಾ ಇದ್ದೀವಿ. YSRCP ಸಂಸದರು 4 ಜನ ಇದ್ದಾರೆ, ಆಮೇಲೆ JMM ಸಂಸದರು ಒಂದು 3 ಜನ ಇದ್ದಾರೆ, ಆಮೇಲೆ VCK ವಿಡುದಲೈ ಕಚ್ಚಿ ಅಂತ ಇದೆಯಲ್ಲ ತಮಿಳುನಾಡದ್ದು, ಅದರದೊಂದು 2 ಇದ್ದಾರೆ. ಸೊ ಇದರ ಜೊತೆಗೆ RLP ಇಂದ ಒಬ್ಬರು ಸಂಸದರಿದ್ದಾರೆ, ಆಮೇಲೆ ಅಕಾಲಿ ದಳದಿಂದ ಒಬ್ಬರು ಸಂಸದರಿದ್ದಾರೆ, ಮತ್ತು ಪಕ್ಷೇತರರಿಂದ ಇಂಡಿಪೆಂಡೆನ್ಸ್ ಒಂದು 7 ಜನ ಇದ್ದಾರೆ ವೀಕ್ಷಕರೇ. ಇಷ್ಟೂ ಜನರನ್ನ ಒಂದು ಕಡೆ ಗುಡ್ಡೆ ಹಾಕಿದ್ರೆ, ಸೊ ಒಂದು ಕಡೆ ಯಾವುದೇ ಬಣದಲ್ಲೂ ಗುರುತಿಸ್ಕೊಳ್ದೇ ಇರ್ತಕ್ಕಂಥ ನಾಯಕರು, ಅದು NDA ಅಥವಾ INDA ಮೈತ್ರಿಕೂಟದಲ್ಲಿ ಗುರುತಿಸ್ಕೊಳ್ದೇ ಇರ್ತಕ್ಕಂಥ ನಾಯಕರು, ಮತ್ತು ಇಷ್ಟೂ ವರ್ಷಗಳ ಕಾಲ INDA ಮೈತ್ರಿಕೂಟದ ಜೊತೆಗೆ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರು, ವೈಮನಸ್ಸಿನಿಂದ INDA ಮೈತ್ರಿಕೂಟದಿಂದ ಹೊರಬಂದಿರತಕ್ಕಂಥ ನಾಯಕರು ಅಥವಾ ಸಂಸದರ ಬೆಂಬಲವನ್ನು ಪಡ್ಕೊಂಡ್ರೆ ಒಟ್ಟು 348 ಆಗುತ್ತೆ. ಅಲ್ಲಿಗೆ ಬಿಜೆಪಿ ಏನು ಅನ್ಕೊಂಡಿದೆಯಲ್ಲ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಬೇಕು ಅಂತ, ಅದನ್ನ ಬಹಳ 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 ಈಸಿಯಾಗಿ ಪಾಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಸಪೋರ್ಟ್ ಕೊಡದೆ ಹೋದ್ರೆ ಏನ್ ಮಾಡೋದು ಅನ್ನುವ ಪ್ರಶ್ನೆ ಸಹಜವಾಗಿ ತಮಗೆ ಕಾಡ್ತಾ ಇರಬಹುದು. ಸೊ ಅಂತ ಟೈಮ್ನಲ್ಲಿ ಬಿಜೆಪಿಗೆ ಇರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶ ಏನು ಅಂದ್ರೆ ವೀಕ್ಷಕರೇ, ಸಭಾತ್ಯಾಗ ಮಾಡಿಸಿ ಬಿಡೋದು. ವೋಟಿಂಗ್ ಟೈಮ್ನಲ್ಲಿ ಅವರೆಲ್ಲರನ್ನ ಆಬ್ಸೆಂಟ್ ಮಾಡಿಸಿ ಬಿಡೋದು. ಆಗ ಸಹಜವಾಗಿ ಎಷ್ಟು ಜನ ಆಬ್ಸೆಂಟ್ ಆಗಿದಾರೋ ಆ ಆಬ್ಸೆಂಟ್ ತಕ್ಕಂಗೆ ಟೋಟಲ್ ಲೋಕಸಭೆಯ ಸ್ಟ್ರೆಂತ್ ಕಡಿಮೆ ಆಗುತ್ತೆ ವೋಟಿಂಗ್ ಟೈಮ್ನಲ್ಲಿ. ಸೊ ದಟ್ ಬಹಳ ಈಸಿಯಾಗಿ ಬಿಜೆಪಿ ತಾನೇನು ಅನ್ಕೊಂಡಿದೆ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಬೇಕು ಅಂತ ಅದನ್ನು ತುಂಬ ಚೆನ್ನಾಗಿ ಬಹಳ ಕ್ಲೆವರ್ ಆಗಿ ಯಾವುದೇ ಲೆಕ್ಕಾಚಾರಗಳಿಲ್ಲದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ಸೊ ನೋಡೋಣ ಹಾಗಾದರೆ ನಾಳೆ ಯಾವ ರೀತಿಯಾಗಿ ಸದನ ನಡೆಯುತ್ತೆ, ಬಿಲ್ಗಳು ಪಾಸ್ ಆಗುತ್ತೆ ಅಂತ.